Hello everyone. Today let us start a new concept, that is what units and measurement. This is what the second chapter of physics. In the first chapter we have discussed what is science, what is physics, how it will be, and what is the introduction of the physics, what are the types of physics, and everything we have discussed about science and physics. And the next chapter is units and dimension. Units and dimension. So what it means units and what it means dimension. Sorry, measurements. Is it measurement andrena, unit andrena? ಹೌದಾ? ಇದ್ರ ಬಗ್ಗೆ ಸ್ಮಾಲ್ ಡಿಸ್ಕಷನ್ ಮಾಡ್ಕೊಂಡ ಎಕ್ಸಾಕ್ಟ್ಲಿ ಡೆಫಿನೇಷನ್ ಯೂನಿಟ್ ಅಂದ್ರೆ ಏನ, ಆಮೇಲೆ ಮೆಜರ್ಮೆಂಟ್ ಅಂದ್ರೆ ಏನ, ಆಮೇಲೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಅಂತ ಹೇಳಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಆಸ್ ವಿ ನೋ ದಟ್ physics is nothing but the measurement. Yes, whatever we see we can measure. Now measurement ಮಾಡಕ್ಕೆ ಸಾಧ್ಯ ಇಲ್ಲ. That is used, that is due to the physics ಅಂತ ಹೇಳ್ತೀವಿ. Then how to measure? How to measure? For example, let's take this board only. We have to measure this board. How to measure? ನಾವು ಹೆಂಗೆ ಮೆಜರ್ಮೆಂಟ್ ಮಾಡಬೇಕು ಇಲ್ಲಿ? ಏನೇನು ಮಾಡಬೇಕಪ್ಪ ಅಂತಂದ್ರೆ ಈ ಥರದ ಉದ್ದ ಎಷ್ಟೈತಿ, ಅಗಲ ಎಷ್ಟದ, ಟೋಟಲ್ ಏರಿಯಾ ಎಷ್ಟದ, ಇವನ್ನೆಲ್ಲರೂ ನೋಡ್ಕೋಬೇಕಾಗ್ತದೆ. ದಟ್ ಈಸ್ ವಾಟ್ ದ ಮೆಜರ್ಮೆಂಟ್. ಹೌದಾ? ಹಂಗಂದ್ರೆ ಉದ್ದ ಎಷ್ಟೈತಿ, ಇಲ್ಲಿಂದ ಹಿಡಿದು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ 8 ಫೀಟ್ ಅದ, ಏನಂತ ಕರಿತೀವಿ 8 ಫೂಟ್ ಇದು ಉದ್ದ ಅದ ರೀ. ಸೊ ಅಡಾಣಿಗೆ ಎಷ್ಟೈತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ 4 ಫೀಟ್ ಅದ, 4 ಫೂಟ್ ಅದ. ಸೊ ಟೋಟಲ್ ಏರಿಯಾ ಎಷ್ಟಾಗದ 8 ನಾಲ್ಕಲೆ 32, 32 ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ದಿ ಏರಿಯಾ ಆಫ್ ದಿಸ್ ಬೋರ್ಡ್ ಅಂತ ಕರಿತೀವಿ. ಉದ್ದ ಇಂಟು ಅಗಲ, ದಟ್ ಈಸ್ ವಾಟ್ ದಿ ಏರಿಯಾ. ಹೌದಾ? ಅದನ್ನ ಏರಿಯಾ ತಕ್ಕೋತೀವಿ. ಹಾಗಂದ್ರೆ ಎಕ್ಸಾಕ್ಟ್ಲಿ 8 ಅಂದ್ರೆ ಏನ, ಆಮೇಲೆ ಮೀಟರ್ ಅಂದ್ರೆ ಏನ ನಮ್ಗೆ ಗೊತ್ತಾಗಬೇಕಲ್ಲ. ನಾವು ಯೂನಿಟ್ಸ್ ಮತ್ತು ಮೆಜರ್ಮೆಂಟ್ ಅಥವಾ ಫಿಸಿಕಲ್ ಕ್ವಾಂಟಿಟೀಸ್ ಇರ್ತಿರ್ಲಿಲ್ಲಪ್ಪ ಅಂತಂದ್ರೆ ನಾವು ಏನು ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೋರ್ಡ್ ಮೆಜರ್ಮೆಂಟ್ ಮಾಡ್ರಿ, ಏನಂತ ಮಾಡೋದು? ಓಕೆ, ಉದ್ದ ಐತಿ, ಏನ 8 ಏನು? ದಟ್ ಈಸ್ ವಾಟ್ ಫೀಟ್ ಅಂತ ಕರಿತೀವಿ ಅಥವಾ ಫೂಟ್ ಅಂತ ಕರಿತೀವಿ. ಅರ್ಥ ಮಾಡೋದು 8 ಫೂಟ್ ಅದ ರೀ. ದಟ್ ಈಸ್ ವಾಟ್ ಈಸ್ ಮೀನ್ ಬೈ ದಟ್ ಫೂಟ್? ದಟ್ ಈಸ್ ನಥಿಂಗ್ ಬಟ್ ದಿ ಯೂನಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯೂನಿಟ್ ಅಂತ ಕರಿತೀವಿ. ಹೌದಾ? ಇದೇನು ಲೆಂತ್, ನಾವೇನು ಮೆಜರ್ಮೆಂಟ್ ಮಾಡಿದ್ವಿ? ಲೆಂತ್. ನೆಕ್ಸ್ಟ್ ಬ್ರೀತ್ ಅಂತ ಕರಿತೀವಿ. ಹೌದಾ? ಆಮೇಲೆ ನೆಕ್ಸ್ಟ್ ಅಥವಾ ಹೈಟ್ ಅಂತ ಕರಿತೀವಿ. ಲೆಂತ್ ಇಂಟು ಬ್ರೀತ್ ಮಾಡ್ಕೊತೀವಿ. ಹೌದಾ? ಅರ್ಥನ ಹೇಳೋದು ಈ ಥರ ನಾವು ಎಕ್ಸಾಕ್ಟ್ ಆಗಿ ನಾವು ಮೆಜರ್ಮೆಂಟ್ ಮಾಡ್ಕೊಳ್ಬಹುದು. ಸೊ ಮೆಜರ್ಮೆಂಟ್ ಮಾಡ್ಕೋಬಹುದು ಅಂದ್ರೆ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಯೂನಿಟ್? ಯೂನಿಟ್ ಅಂದ್ರೆ ಏನು? ಸೊ ಯೂನಿಟ್ ಈಸ್ ನಥಿಂಗ್ ಬಟ್ ದಿ ಸ್ಟ್ಯಾಂಡರ್ಡ್. ಇದಕ್ಕೆ ಅಂತ ಕರಿತೀವಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ವಾಟ್ ಈಸ್ ದಟ್ ಸ್ಟ್ಯಾಂಡರ್ಡ್? ವಿಚ್ ಈಸ್ ಇಂಟರ್ನ್ಯಾಷನಲಿ ಎಕ್ಸೆಪ್ಟೇಬಲ್. ನೀವು ವರ್ಲ್ಡ್ ಒಳಗೆ ಎಲ್ಲಿ ಹೋದ್ರೂ ಏನು ಮಾಡ್ತಾರಪ್ಪ ಅಂದ್ರೆ ಎಕ್ಸೆಪ್ಟ್ ಮಾಡ್ಕೋತಾರ. ಸಾರಿ, ಇದೇನಪ್ಪ ಅಂತಾರ ಉದ್ದ 8 ಫೂಟ್ ಅದ, 8 ಫೀಟ್ ಐತಿ. ನೀವು ಹೋಗಿ ಇಂಗ್ಲೆಂಡ್ದಾಗ್ರಿ ಅಮೇರಿಕಾದಾಗ್ರಿ 8 ಫೂಟ್ ಐತಿ ಅಂತ ಎಕ್ಸೆಪ್ಟ್ ಮಾಡ್ಕೋತಾರ. ಅಲ್ಲಿಯೂ ಕೂಡ 8 ಫೂಟ್ ಒಳಗೆ ಕಳೀತಾರ. ಹೌದಾ? ಕೆಲವರು ಮೀಟರ್ ಒಳಗೆ ಕಳೀತಾರೆ. ಸೊ ಡಿಪೆಂಡ್ ಅಪಾನ್ ಕಂಟ್ರಿ ಚೇಂಜ್ ಆಗೋದು ಹೋಗ್ಬೋದು. ಅರ್ಥ ಆಗ್ತೈತೆ ಹೇಳೋದು? ನಾವಿಲ್ಲಿ ಫೂಟ್ ಅಂತ ಕರೆದ್ರೆ ಮತ್ತೊಂದು ದೇಶ ಒಳಗೆ ಮೀಟರ್ ಒಳಗೆ ಅಳಿತಾರೆ, ಮತ್ತೊಂದು ದೇಶ ಒಳಗೆ ಏನಾಗ್ತಿಪ್ಪ ಅಂತಂದ್ರೆ ಸೆಂಟಿಮೀಟರ್ ಒಳಗೆ ಅಳಿತಾರೆ. ಹೌದಾ? ಸೊ ಹಂಗಂದ್ರೆ ಎಕ್ಸಾಕ್ಟ್ಲಿ ಹೆಂಗೆ ಅಳಿಬೇಕಾಗುತ್ತೆ ತಲೆಯಾಗ ಬಂತು. ಎಲ್ಲರೂ ಸೈಂಟಿಸ್ಟ್ ಕೂಡಿದ್ರೆ ನಾವು ಒಂದು ವಸ್ತುವನ್ನು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಯಾವ ಥರ ಮೆಜರ್ಮೆಂಟ್ ಮಾಡ್ಕೋಬೇಕಂತ ಒಂದು ಕಾನ್ಸೆಪ್ಟ್ ತಗೊಂಡ್ರು. ಸೊ ಫಾರ್ ಎಕ್ಸಾಂಪಲ್ ಇದು ಬೋರ್ಡನ್ನೇ ಎಕ್ಸಾಂಪಲ್ ತಗೊಂಡು ಈ ಬೋರ್ಡ್ ತೊಗೊಂಡ್ರಪ್ಪ. ಒಬ್ಬ ಮನುಷ್ಯ ಬರ್ತಾನೆ, ಏನಪ್ಪ ಅಂತಂದ್ರೆ ಇಲ್ಲಿ ಟೋಟಲ್ ಕೌಂಟ್ ಮಾಡ್ಕೋತಾನೆ. ಅವನ ಪ್ರಕಾರ ಏನು ಮಾಡ್ತಾನಪ್ಪ ಅಂತಾರೆ, ಸರ್ ಇದು ಫಾರ್ ಎಕ್ಸಾಂಪಲ್ 3 ಮೀಟರ್ಸ್ ಅದ ರೀ ಅಂತ ಹೇಳ್ತಾನೆ. ಒಬ್ಬ ಕಂಟ್ರಿ ಮನುಷ್ಯ ಏನು ಹೇಳ್ತಾನಪ್ಪ ಅಂತಾರೆ 3 ಮೀಟರ್ಸ್. ಸೊ ಅಕಾರ್ಡಿಂಗ್ ಟು ಹಿಮ್ he is going to measure that board in meters. ಮೀಟರ್ ಒಳಗೆ ಅಳೆಯಕ್ಕೆ ಚಾಲೂ ಮಾಡ್ತಾನೆ. ಸೊ ಇನ್ನೊಬ್ಬ ಬರ್ತಾನೆ ದೇಶದವ, ಇಂಗ್ಲೆಂಡ್ ಬರ್ತಾನೆ ಅಂದ್ಕೊಂಡು ಇಲ್ಲಿಪ್ಪ ನಾವು ಮೀಟರ್ ಒಳಗೆ ಅಳೆಯೋದಿಲ್ಲ, ನಮ್ಮ ದೇಶ ಒಳಗೆಲ್ಲ ನಾವು ಏನು ಮಾಡ್ಕೊತೀವಪ್ಪ ಅಂದ್ರೆ ಫೂಟ್ ಒಳಗೆ ಅಳಿತೀವಿ. ಹಂಗಂದ್ರೆ ಇದು 8 ಫೂಟ್ ಒಳಗೆ 8 ಫೂಟ್ ಅದ ರೀ ಅಂತ ಹೇಳ್ತಾರೆ. ಹಂಗಂದ್ರೆ ಇಲ್ಲಿ ಯೂನಿಟ್ ಚೇಂಜ್ ಆಯ್ತಲ್ಲ. ಒಂದು ದೇಶದ ಮೀಟರ್ ಒಳಗೆ ಅಳಿದ್ರೆ ಮತ್ತೊಂದು ದೇಶ ಒಳಗೆ ಏನಾಗತ್ತಪ್ಪ ಅಂತಾರೆ ಫೂಟ್ ಒಳಗೆ ಅಳಿತಾನೆ. ಹೌದಲ್ಲ? ಅರ್ಥ ಆಗ್ತದೆ ಹೇಳೋದು? ಇಷ್ಟ ಬಂತಲ್ಲ? ಫೂಟ್ ಅಂದರೆ ಎಷ್ಟು ಮಂಚ್? 12 ಇಂಚ್, 12 ಇಂಚ್. ಇಂಚ್ ಅಂದರೆ ಏನು? ಅದು ಒಂದು ಲೆಂತ್ ಅನ್ನಲ್ಲ. ಅರ್ಥ ಆಗ್ತೈತೆ ಹೇಳೋದು? 12 ಇಂಚ್ ಹಂಗಂದ್ರೆ ಇದು 15 ಸೆಂಟಿಮೀಟರ್, ಸಾರಿ 30 ಸೆಂಟಿಮೀಟರ್. ಒಂದು ಫೂಟ್ ಅಂದರೆ ಎಷ್ಟಾಗ್ತೈತೆ? 30 ಸೆಂಟಿಮೀಟರ್. ಸೊ ವಾಟ್ ಈಸ್ ದಟ್ ಸೆಂಟಿಮೀಟರ್? ಸೆಂಟಿಮೀಟರ್ ಅಂದರೆ ದಟ್ ಈಸ್ ಆಲ್ಸೋ ಯೂನಿಟ್. ಮೀಟರ್ ಆಲ್ಸೋ ಯೂನಿಟ್, foot also is unit and kilometer also unit. ಹಂಗಂದ್ರೆ
ಒಂದು ಲೆಂತನ್ನು ಮೆಜರ್ಮೆಂಟ್ ಮಾಡ್ಕೋಬೋದು. ಯಾವ ಥರ ಮೆಜರ್ಮೆಂಟ್ ಮಾಡ್ಕೋಬೋದು ಅಂದ್ರೆ ನಾವು ಸೆಂಟಿಮೀಟರ್ ಒಳಗೆ ಮೆಜರ್ಮೆಂಟ್ ಮಾಡ್ಕೋಬೋದಾ, ಮೀಟರ್ ಒಳಗೆ ಮೆಜರ್ಮೆಂಟ್ ಮಾಡ್ಕೋಬೋದಾ, ಕಿಲೋಮೀಟರ್ ಒಳಗೆ ಮೆಜರ್ಮೆಂಟ್ ಮಾಡ್ಕೋಬೋದಾ, ಅಥವಾ ನೀವು ಫೂಟ್ ಒಳಗೂ ಮೆಜರ್ಮೆಂಟ್ ಮಾಡ್ಕೊಳ್ಬೋದು. ಸೊ ಅವೇನು ಯೂನಿಟ್ಸ್ ಅದಲ್ಲ, ಅವೇನು ಸೆಂಟಿಮೀಟ್ರು, ಕಿಲೋಮೀಟ್ರು, ಮೀಟರ್, ಫೂಟ್ ಅದಲ್ಲ, ಇವಕ್ಕೆ ಅಂತ ಕರಿತೀವಪ್ಪ ಅಂದ್ರೆ ನಾವು ಯೂನಿಟ್ಸ್ ಅಂತ ಕರಿತೀವಿ. ಸೊ ಯೂನಿಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ಇಟ್ ಈಸ್ ವಾಟ್ ದಿ ಸ್ಟ್ಯಾಂಡರ್ಡ್ 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 ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ is it clear? Standard ಅಂತ ಕರಿತೀವಿ. Okay, which is internationally acceptable, which is internationally acceptable. Is it clear? ಅರ್ಥ ಆಗ್ತದೆ ಹೇಳೋದು? So unit is nothing but the which is a standard which is internationally acceptable. That is what the unit ಅಂತ ಕರಿತೀವಿ. ಎಕ್ಸಾಂಪಲ್ ನಾವೇನು ಹೇಳಬಹುದಪ್ಪ ಅಂದ್ರೆ ಮೀಟರ್ ತಗೋಬಹುದು, ಸೆಂಟಿಮೀಟರ್ ತಗೋಬಹುದು, ಕಿಲೋಮೀಟರ್. I am going to this now I have discussed only about length. ಬರೀ ನಾ ಏನು ಮಾಡಿಪ್ಪ ಅಂದ್ರೆ ಲೆಂತ್ ಬಗ್ಗೆ ಡಿಸ್ಕಷನ್ ಮಾಡಿ. ಯೂನಿಟ್ ಒಳಗೆ ಲೆಂತ್ ಅಷ್ಟೇ ಬರೋದಿಲ್ಲ, ನೀವು ಮಾಸ್ ಸುದಕ್ಕೆ ತಗೋಬೋದಲ್ಲ, ತಗೊಳ್ಳೇಬೇಕು. ಅರ್ಥ ಮಾಸ್ ಇನ್ ದ ಸೆನ್ಸ್ ತೂಕ ಮತ್ತೆ ಎತ್ತೊಳಗೆ ಹೇಳ್ತೀವಿ. ಈಗ ನೋಡ್ರಿ, ನಾನು ಶಾಕ್ ತಗೊಳ್ತೀನಿ, ಒಂದು ಡಸ್ಟರ್ ತಗೋತೀನಿ, ಇದ್ರ ಮೇಲೆ ಇಡ್ತಾನೆ, ಕೈಯಾಗಿ ಹಿಡ್ಕೊಳ್ಳಿ. ಇದೇಂತೀವಿ ನಮಗೊಂದು ಪ್ರೆಷರ್ಗಳಾಗೈತಿ, ಯಾವುದೋ ಒಂದು ಪ್ರೆಷರ್ ಅದ, ಲೈಟಾಗಿ ಅದ, ಸ್ವಲ್ಪ ಇದ್ರ ತೂಕ ಕಡಿಮೆ ಅದ, ನಮ್ಮ ಪ್ರೆಷರ್ ಕಡಿಮೆ ಅದ. ನಾ ಏನು ಮಾಡ್ತೇನಪ್ಪ ಅಂದ್ರೆ ಡಸ್ಟರ್ ತಗೋತೀನಿ, ಇದ್ರ ತೂಕ ಜಾಸ್ತಿ ಅದ. ಬಟ್ ಇದ್ರ ಎರಡು ಕಂಪೇರ್ ಹೆಂಗೆ ಮಾಡೋದು? ಇವೆರಡು ಕಂಪೇರ್ ಹೆಂಗೆ ಮಾಡೋದು? ಇದ್ರ ತೂಕ ಕಡಿಮೆ ಅದ, ಇದ್ರ ತೂಕ ಜಾಸ್ತಿ ಅದ. ಸೊ ಆ ತೂಕನ್ನು ನಾವು ಎತ್ತರೊಳಗೆ ಅಳ್ಕೊಂಡಪ್ಪ ಅಂದ್ರೆ ಮಾಸ್ ಒಳಗೆ ಅಳ್ಕೊಂಡ್ವಿ. ಮಾಸನ್ನು ಎತ್ತರೊಳಗೆ ಅಳ್ಕೋತೀವಪ್ಪ ಅಂತಂದ್ರೆ ಕೆ ಜಿ ಒಳಗೆ ಅಳ್ಕೊತೀವಿ. ಅರ್ಥ ಆಗ್ತದೆ ನೋಡೋದು? ಕೆಲವೊಂದು ದೇಶ ಒಳಗೆ ಕೆ ಜಿ ಒಳಗೆ ಅಳಿದ್ರೆ, ಕೆಲವೊಂದು ದೇಶ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಗ್ರಾಮ್ಸ್ ಒಳಗೆ ಅಳಿತಾರ. ಇಸ್ ಇಟ್ ಕ್ಲಿಯರ್? 1 kg ತಗೊಂಡಿಪ್ಪ, ಇಟ್ ಈಸ್ ಈಕ್ವಲ್ ಟು 1000 grams. ದಟ್ ಕೆ ಜಿ ಆ್ಯಂಡ್ ಗ್ರಾಮ್, ಆ ಕೆ ಜಿ ಮತ್ತು ಗ್ರಾಮ್ ಏನಿದಾವಲ್ಲ ಅವೆರಡೂ ಏನಂತ ಕರಿತೀವಪ್ಪ ಅಂದ್ರೆ ಯೂನಿಟ್ಸ್ ಅಂತ ಕರಿತೀವಿ. ದೋಸ್ ಆರ್ ಕಾಲ್ಡ್ ದಿ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತದೆ ಹೇಳೋದು? ಫಾರ್ ಎಕ್ಸಾಂಪಲ್, ಇನ್ನೊಂದು ಮೆಜರ್ಮೆಂಟ್ ಮಾಡಬೇಕು. ನೀವು ದೋಸ್ತ ಒಬ್ಬ ಏನು ಮಾಡಿದಾನಪ್ಪ ಅಂತಂದ್ರೆ ಡೆಲ್ಲಿ ಒಳಗದಾನ ಅನ್ಕೊಳ್ಳೋದು. ಎಲ್ಲದಂದ್ರಿ? ಡೆಲ್ಲಿ ಒಳಗದಾನ. ಸೊ ಡೆಲ್ಲಿ ಒಳಗಿದ್ದಾಗ ಅಲ್ಲಿ ಭಾಳಷ್ಟು ಥಂಡಿ ಅದ. ನಮ್ಮ ಕಡೆ ಭಾಳಷ್ಟು ಥಂಡಿ ಐತಪ್ಪ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಪ್ಪ ಇಲ್ಲಿ ಗೊತ್ತು? ನಮ್ಮ ಕಡೆ ಭಾಳ ಥಂಡಿ ಐತಪ್ಪ, ನಮ್ಮ ಊರಾಗೂ ಭಾಳ ಥಂಡಿ ಐತಿ. ಮತ್ತು ಎಷ್ಟು ಥಂಡಿ ಐತೆ ಹೇಳ್ತಾರೆ? ಈಟ್ ಐತೆ ಹೇಳಕ್ಕೆ ಬರ್ತೀರಿ, ಇಷ್ಟು ಐತೆ ಹೇಳಕ್ಕೆ ಬರ್ತದ, ಅಥವಾ ಇಷ್ಟು ನಡುಗೋಟ್ ಐತೆ ಹೇಳಕ್ಕೆ ಬರ್ತಿದ್ರಿ? ನೋ, ಹಂಗೆ ಹೇಳಕ್ಕೆ ಬರೋದಿಲ್ಲ. ಸೊ ಅದನ್ನು ಕೂಡ ಮೆಜರ್ಮೆಂಟ್ ಮಾಡಿದ್ರು. ಟೆಂಪ್ರೇಚರ್ ಅಂತ ಕರಿತೀವಿ. ಅಲ್ಲಿ ಟೆಂಪ್ರೇಚರ್ ಅಲ್ಲಿ ಎಷ್ಟದ, ಇಲ್ಲಿ ಎಷ್ಟದ. ಸೊ ನನ್ನ ಕಡೆ ಇಷ್ಟು ಥಂಡಿ ಐತಿ, ಎಷ್ಟು ಐತಿ? ಒಂದು 20 ಥಂಡಿ ಐತಿ. ವಾಟ್ ಈಸ್ ದಟ್ 20? ವಾಟ್ ಈಸ್ ದಟ್ 20? ಹೌದಾ? ಟೆಂಪ್ರೇಚರ್ ಎಷ್ಟು ಐತಿ ಗೊತ್ತಾಗಬೇಕೇನು ಬೇಡ ನಮಗೆ. ಸೊ ಆ 20 ಅನ್ನೋದು ಎಂತ ಕರಿತೀವಪ್ಪ ಅಂತ ಕ್ವಾಂಟಿಟಿ ಅಂತ ಕರಿತೀವಿ. ಅರ್ಥ ಆಗ್ತೈತೆ ನೋಡೋದು? ದಟ್ ಈಸ್ ವಾಟ್ ದಿ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ನನ್ನ ಕಡೆ 20 ಡಿಗ್ರಿ ಸೆಲ್ಸಿಯಸ್ ಅದ ರೀ, ನಿಮ್ಮ ಕಡೆ ಎಷ್ಟೈತ್ರಿ? 40 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ನಮ್ಮ ಕಡೆಯಿಂದ ಜಾಸ್ತಿ, ಡೆಲ್ಲಿ ಒಳಗೆ ಜಾಸ್ತಿ ಆಗಲ್ಲ. ಹೌದಾ? ಡೆಲ್ಲಿ ಒಳಗೆ ಮೈನಸ್ ಒಳಗೆ ಹೋಗ್ತಲ್ಲ. ಸೊ ನಮ್ಮ ಕಡೆ -5 ಡಿಗ್ರಿ ಸೆಲ್ಸಿಯಸ್ ಅದ ರೀ, ನಮ್ಮ ಕಡೆ 10 ಡಿಗ್ರಿ ಸೆಲ್ಸಿಯಸ್ ಅದ ರೀ. ಕಡಿಮೆ ಅದಲ್ಲ, ನಾವು ಅವ್ರ ಕಡೆ ಹೆಚ್ಚದ್ರಿ, ನಮ್ಮ ಕಡೆ ಥಂಡಿ ಏನದ ರೀ, ಕಡಿಮೆ ಅದ ಅಂತ ಹೇಳ್ತೀವಿ. ಅದ್ರ ಮೈನಸ್ ಆಗಿದೆ. ಸೊ ಆ ಮೆಜರ್ಮೆಂಟ್ ಹೆಂಗೆ ಮಾಡೋದು? ನಮ್ಗೆ ಗೊತ್ತಾಗೋದಿಲ್ಲ, ಇಷ್ಟೇ ಐತಿ ಇಷ್ಟೇ ಐತಿ ಅಂತ ಹೇಳಿ. ಅದು ಎಷ್ಟು ಐತಿ ಅಂತ ಹೇಳಿ ಫೈಂಡ್ ಔಟ್ ಮಾಡೋಕೆ ನಾವೇನು ಯೂಸ್ ಮಾಡಿದ್ರಪ್ಪ ಅಂತ ಎಲ್ಲರೂ ಜನ ಕೂಡಿ ಯೂನಿಟ್ಸ್ ಅಂತ ತಗೊಂಡಿದ್ರು. ಅರ್ಥ ಆಗ್ತೈತೆ ನೋಡೋದು? ದೆನ್ those quantities which can be measured are called physical quantity ಅಂತ ಕರಿತೀವಿ. ಅರ್ಥ ಆಗ್ತೈತೆ ನೋಡೋದು? either it may be directly or indirectly. Is it clear? The quantities which can be measured, the quantities which can be measured directly or indirectly, those quantities are called physical quantities ಅಂತ ಕರಿತೀವಿ. ಅರ್ಥ ಆಗ್ತದೆ ನೋಡೋದು? ಸೊ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನ್ರಿ? the quantities which can be measured, the quantities which can be measured directly or indirectly. For example, this board we can measure, this chalk we can measure. What is the length, what is the height, what is the diameter of this chalk, what will be the mass of this chalk, we can measure easily. Is it clear? Then those quantities which cannot be measured, no measurement ಮಾಡಕ್ಕೆ ಬರೋದಿಲ್ಲಪ್ಪ. ಯಾವ ಮೆಜರ್ಮೆಂಟ್ ಮಾಡಕ್ಕೆ? ಪ್ರೀತಿ, ಪ್ಯಾರ್, ಇಷ್ಕ್ ಅಂತ ಕರಿತೀವಿ.
ಅದಂದ್ರೆ ಅದನ್ನ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಮಮ್ಮಿ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ? ಇಷ್ಟು ಮಾಡ್ತಾರೆ ರೀ, ಇಷ್ಟು ಮಾಡ್ತಾರೆ. ನಂಗೆ ಬರ್ತೈತೇನು ರೀ? ನೋ, ವಿ ಕಾಂಟ್ ಮೇಜರ್ ದ್ಯಾಟ್. ನಮ್ಮ ಮಮ್ಮಿ ಭಾಳಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ರೀ. ಸೊ ದಟ್ ಈಸ್ ವಾಟ್ ದ ಕ್ವಾಂಟಿಟಿ ವಿಚ್ ಕೆನಾಟ್ ಬಿ ಮೇಜರ್ಡ್. ನಮಗೆ ವ್ಯಾಲ್ಯೂ ಕಟ್ಟಕ್ಕೆ ಬರೋದಿಲ್ಲ ರೀ. ಅರ್ಥ ಆಗ್ತಿತ್ತು ನಾಳದು. ಹಂಗಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದೋಸ್ ವಿಚ್ ಕ್ಯಾನ್ ಬಿ ಮೇಜರ್ಡ್. ಹೌದಾ? ಅರ್ಥ ಆಗ್ತದೆ ನೋಡೋದು. ದೋಸ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅರ್ಥ ಆಗ್ತದೆ ನೋಡೋದು. ನಾವು ಐ ಥಿಂಕ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಮೀನ್ ಬೈ ಎಕ್ಸಾಕ್ಟ್ಲಿ ಮೀನ್ ಬೈ ಯೂನಿಟ್ ಆ್ಯಂಡ್ ಫಿಸಿಕಲ್ ಕ್ವಾಂಟಿಟೀಸ್. ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಕರಿತೀವಿ. ಸೊ ಮೆಜರ್ಮೆಂಟ್ ಡೆಫಿನೇಷನ್ ಹೇಳ್ತೀನಿ. ಸೊ ವಾಟ್ ಈಸ್ ಫಸ್ಟ್? ವಾಟ್ ಈಸ್ ದಟ್ ಫಸ್ಟ್? ಯೂನಿಟ್. Unit is nothing but a standard which is internationally acceptable, and the physical quantities are those the quantities which can be measured directly or indirectly. Those quantities are called physical quantities anta karitevi. Then what is meant by exactly meant by measurement? It is a procedure in which an unknown quantity is compared with. It is the procedure which is an unknown quantity is compared with the known quantity. Unknown quantity is compared with the known quantity in the sense ಅಂದ್ರೆ ಯಾವ ಥರಪ್ಪ? ಫಾರ್ ಎಕ್ಸಾಂಪಲ್, ನೀವೇನು ಮಾಡ್ತೀರಪ್ಪ ಅಂತ ಅಂಗಡಿಗೆ ಹೋಗ್ತೀರಿ, ಕಿರಾಣಿ ಅಂಗಡಿಗೆ. ನಾವು ಒಂದಿಷ್ಟು ಸಕ್ಕರೆ ಕೊಟ್ಟಿರ್ತೀರ. ಇಷ್ಟು ಸಂಖ್ಯೆ ಹೆಂಗೆ ಕೊಡಕ್ಕೆ ಸಾಧ್ಯ ರೀ? ಹೌದಾ ಇಲ್ಲ? ವಿ ಹ್ಯಾವ್ ಟು ಮೆಜರ್ ದ್ಯಾಟ್ ಒನ್. ಹೆಂಗೆ ಮೆಜರ್ಮೆಂಟ್ ಮಾಡ್ತೀರಿ? ತಕ್ಕಡಿ ತೊಗೋತಾರ, ಈ ಕಡೆ ಸೈಡ್ ನೋನ್ ಕ್ವಾಂಟಿಟಿ ಇಡ್ತಾರೆ. ನೋನ್ ಕ್ವಾಂಟಿಟಿ ನಮ್ಗೆ ನೋನ್ ಅಂದರೆ ಸೆನ್ಸ್ ನಮ್ಗೆ ಗೊತ್ತಿರುವಂಥ ಕ್ವಾಂಟಿಟಿಯನ್ನು ಇಡ್ತಾರೆ. ದಟ್ ಈಸ್ ವಾಟ್ 1 kg. 1 kg ಸ್ಟೋನ್ ಅಥವಾ ಕಲ್ಲು ಇಡ್ತಾರೆ, ಗೊತ್ತದ ರೀ? 1 kg ಕಲ್ಲು ಇಡ್ತಾರೆ. ಸೊ ನಮಗೆ ಬೇಕಾಗಿದ್ದ ಎಷ್ಟು ಇಟ್ಟು. ಸೊ 1 kg ಇಟ್ಟರೆ ಏನಾಗ್ತೈತಿ? ಇಷ್ಟು ಸಕ್ಕರೆ ಇಟ್ಟ ತಕ್ಷಣ ಏನಾಗ್ತದ? ಕಲ್ಲು ಮೇಲ್ಗಡೆ ಬರ್ತೈತಿ. ಅಂದ್ರೆ ಇದು ಜಾಸ್ತಿ ಆಯ್ತು ಇಲ್ಲ ಅಂದ್ರೆ ನಮ್ಗೆ ಸಕ್ಕರೆನೇ ಜಾಸ್ತಿ ಬೇಕಲ್ಲ. ಹಂಗಂದ್ರೆ ಆ ಒಂದು ಕಲ್ಲು ಇರುವಷ್ಟೆಲ್ಲ ಇನ್ನೂ 4 ಕಲ್ಲು ಇಡ್ತಾರೆ. ಅಂದ್ರೆ ಟೋಟಲ್ 5 kg ಆಯಿತು. ಅರ್ಥ ಆಗ್ತದೆ ನೋಡೋದು. 5 kg ಕರೆಕ್ಟಾಗಿ ನಮ್ಗೆ ಇಟ್ಟು ಸಕ್ಕರೆ ಬಂತ. ಹಂಗಂದ್ರೆ ಸಕ್ಕರೆ ಕ್ವಾಂಟಿಟಿ ಎಷ್ಟು ಆಯ್ತು ರೀ? 5 kg. ಅರ್ಥ ಆಯ್ತು ನೋಡೋದು. ನಾವು ಇಲ್ಲಿ ಏನು ಮಾಡಿದ್ವಪ್ಪ ಅಂತಾರೆ, ವಿ ಹ್ಯಾವ್ ಕಂಪೇರ್ಡ್ ಎ ಅನ್ನೋನ್ ಕ್ವಾಂಟಿಟಿ ವಿತ್ ದಿ ನೋನ್ ಕ್ವಾಂಟಿಟಿ. ಅರ್ಥ ಆಗ್ತದೆ ನೋಡೋದು. ದಟ್ ಈಸ್ ವಾಟ್ ದಿ ಮೆಜರ್ಮೆಂಟ್. ನಮ್ಗೆ ಇಟ್ಟು ಸಕ್ಕರೆ ಬೇಕಾಗೈತಿ. ಎಷ್ಟು ಬೇಕಾಗೈತಿ? ಇಷ್ಟು ಬೇಕಾಗೈತಿ. ಇಷ್ಟು ಅಂದ್ರೆ ಎಷ್ಟು ಆಗ್ತೈತಿ ರೀ? 5 kg ಆಗ್ತೈತಿ. ಆ 5 kg ಅಂತ ಹೆಂಗೆ ಮೆಜರ್ಮೆಂಟ್ ಮಾಡ್ಕೊಂಡ್ವಿ? ಯೂಸಿಂಗ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, using a standard physical quantity. That is what the 5 kg. So here we have compared those two quantities. ಯಾವ ಕ್ವಾಂಟಿಟಿ? ನಮ್ಮ known quantity kg ಕಲ್ಲುಗಳು 5 ಇಟ್ಟಿದ್ದೀವಿ. ಅವು 5 ಕಲ್ಲುಗಳು known quantity. known in the sense ನಮ್ಗೆ ಗೊತ್ತಿರುವಂಥದ್ದು. unknown quantity physical quantity ಅಂದ್ರೆ unknown quantity ಅಂದ್ರೆ ಸಕ್ಕರೆ ನಮ್ಗೆ ಎಷ್ಟು ಗೊತ್ತಿಲ್ಲ. we have compared those two. ಸೊ ಯಾವಾಗ ತಕ್ಕಡಿ ಬ್ಯಾಲೆನ್ಸ್ ಆಗ್ತದೆ ನೋಡ್ರಿ, ಓಕೆ ಸಕ್ಕರೆ ಕೂಡ ಎಷ್ಟು kg ಅದ ರೀ? 5 kg ಅದ ಅಂತ ಹೇಳ್ತೀವಿ. ಅರ್ಥ ಆಗ್ತದನ್ನ ಹೇಳೋದು. ದಟ್ ಈಸ್ ವಾಟ್ ದ ಮೆಜರ್ಮೆಂಟ್. It is the procedure to compare a known quantity. It is the procedure to compare a known quantity with the unknown quantity. Is it clear? That is what the measurement anta karತೀವಿ. ಇದಕ್ಕೆ ಅಂತ ಕರಿತೀವಿ measurement ಅಂತ ಕರಿತೀವಿ. Now I think you understood what is meant by units, measurement and physical quantity. These are all very important quantities. ಹೌದಾ? ಇವೆಲ್ಲ ಏನಪ್ಪ ಅಂತಾರೆ ಬಹಳಷ್ಟು ಇಂಪಾರ್ಟೆಂಟ್ ಅದ. ಫಿಸಿಕ್ಸ್ ಓವರ್ ಆಲ್ ಡಿಪೆಂಡ್ ಇರೋದು ಇವತ್ತಿನೆಲ್ಲ. ನಾಟ್ ಓನ್ಲಿ ಫಿಸಿಕ್ಸ್, ದ ಓವರ್ ಆಲ್ ಎಂಟೈರ್ ಸೊಸೈಟಿ, ಎಂಟೈರ್ ವರ್ಲ್ಡ್ ಈಸ್ ಡಿಪೆಂಡ್ಸ್ ಅಪಾನ್ ದೀಸ್ ಯೂನಿಟ್ಸ್. ಯೂನಿಟ್, ಮೆಜರ್ಮೆಂಟ್, ಫಿಸಿಕಲ್ ಕ್ವಾಂಟಿಟಿ. ಸೂರ್ಯನಿಂದ ಭೂಮಿಗೆ ಎಷ್ಟು ಉದ್ದದ? ವಿ ಹ್ಯಾವ್ ಟು ಮೆಜರ್ ಡಿಸ್ಟೆನ್ಸ್ ಎಷ್ಟೈತೆ ಅಂತ ಹೇಳಿ. ಒಂದು ಇಷ್ಟೈತೆ ರೀ? ನೋ. ಇಷ್ಟೈತೆ ಅನ್ನೋದು ಬರ್ತೈತೆ. ಅಷ್ಟೈತೆ ರೀ? ನೋ. ಎಷ್ಟೈತೆ ಅಂದ್ರೆ ಅಷ್ಟೈತೆ ಅಂದ್ರೆ ಎಷ್ಟೈತೆ ರೀ? ವಿ ಹ್ಯಾವ್ ಟು ಮೆಜರ್. 5,000 ಕಿಲೋಮೀಟರ್, 10,000 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್? ಹೌದು ಇಲ್ಲ? ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಮೆಜರ್ ಎವ್ರಿಥಿಂಗ್. ದೋಸ್ ಓನ್ಲಿ ವಿಚ್ ಕ್ಯಾನ್ ಮೆಜರ್. ನಮ್ಗೆ ಯಾವ ಮೆಜರ್ಮೆಂಟ್ ಮಾಡಕ್ಕೆ ಸಾಧ್ಯ ಎಲ್ಲಾನು ಮೆಜರ್ಮೆಂಟ್ ಮಾಡಕ್ಕೆ ಸಾಧ್ಯದ. ಅರ್ಥ ಆಗ್ತೈತಿ? ಎಕ್ಸೆಪ್ಟ್ ದ್ಯಾಟ್ ಪ್ಯಾರ್, ಇಷ್ಕ್, ಮೊಹಬ್ಬತ್. ದಟ್ ಈಸ್ ವಾಟ್ ಲವ್. ಲವ್ ಅಂದ್ರೆ ಅರ್ಥ ಆಗ್ತದಲ್ಲ? ಓನ್ಲಿ ದ್ಯಾಟ್ ಲವ್. ಆ ಲವ್ ಅಂತ ಹೇಳತ್ತಿಲ್ಲ. ನೀವು ನಿಮ್ಮ ಮಮ್ಮಿ ಜೊತೆಗೆ ಎಷ್ಟು ಪ್ರೀತಿಯಿಂದ ಅದೀರಿ, ನಿಮ್ಮ ಅಮ್ಮ ಅವರು ನಿಮ್ಮ ಜೊತೆಗೆ ಎಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ತಾರ. ವಿ ಕಾಂಟ್ ಮೆಜರ್ ದೋಸ್ ಥಿಂಗ್ಸ್. ಓಕೆ. ಸೊ ಒನ್ ಮೋರ್ ಟೈಮ್ ಲೆಟ್ us discuss these 3 things. Unit is nothing but a standard which is internationally acceptable. A standard which is internationally acceptable. Measurement is nothing but the comparing a
known quantity with unknown quantity ಅಂತ ಕರಿತೀವಿ. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್. ದ ಕ್ವಾಂಟಿಟೀಸ್, ಎಸ್ you ಕೇಳ್ತಾರೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ the quantity which can be measured directly or indirectly. Directly or indirectly. Is it clear? ಅರ್ಥ ಆಗ್ತದೆ. ಓಕೆ ಅಂತ ಕರಿತೀವಿ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ ಎಕ್ಸಾಂಪಲ್ ಯಾವ ಬಂದು? Those are nothing but length, mass, time. So one more thing I forgot to tell you. What is that time? Time ಅಂದ್ರೆ ಏನು? ಇವತ್ತೊಂದು ದಿವಸ ಮುಗಿತು. That is what the time. ನೀನು ಒಂದು ದಿವಸ ಕಳೀತು, ಟೈಮ್ ಆಯಿತು. 10 ನಿಮಿಷದಿಂದ ಕ್ಲಾಸ್ ಹೇಳ್ತೀನಿ. That is what the time. ಹೌದಾ ಇಲ್ಲ? That is we can measure the time also. ಎಷ್ಟು ವರ್ಷದಿಂದ ಭೂಮಿ ಅದ, ನಾನು ಎಷ್ಟು ವರ್ಷ ಬದುಕಬಹುದು, ನಮ್ಮ ಅಜ್ಜ ಮುತ್ತಜ್ಜ ಅಂತಾರಲ್ಲ ಅವರೆಲ್ಲ ಎಷ್ಟು ವರ್ಷ ಇದ್ರು, ಇವೆಲ್ಲನೂ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಮೆಜರ್ಮೆಂಟ್ ಮಾಡಬಹುದು ಯೂಸಿಂಗ್ ದಿಸ್ ಟೈಮ್. ಟೈಮ್ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ದಿ ಫಿಸಿಕಲ್ ಕ್ವಾಂಟಿಟಿ. ಇನ್ನೊಂದು ಏನಂತಪ್ಪ ಅಂದ್ರೆ ಟೆಂಪರೇಚರ್. ಹೌದಾ ಇಲ್ಲ? ದಿಸ್ ಆರ್ ಆಲ್ ಕಾಲ್ಡ್ ದಿ ಫಿಸಿಕಲ್ ಕ್ವಾಂಟಿಟಿ. ಟೆಂಪರೇಚರ್. ನೆಕ್ಸ್ಟು ವೆಲಾಸಿಟಿ ಅಂತ ತಗೊಳ್ರಿ, ಡೆನ್ಸಿಟಿ ಅಂತ ತಗೊಳ್ರಿ. ವಾಟ್ ಈಸ್ ದಿಸ್? ಡೆನ್ಸಿಟಿ ಇನ್ ದ ಸೆನ್ಸ್ ಸಾಂದ್ರತೆ ಅಂತ ಕರಿತೀವಿ. ಅರ್ಥ ಆಗ್ತದೆ ಅನ್ನೋದು. ವಾಲ್ಯೂಮ್ ಅಂತ ತಗೊಳ್ರಿ, ವಾಲ್ಯೂಮ್. ಇಸ್ ಇಟ್ ಕ್ಲಿಯರ್? ಸೊ ದೀಸ್ ಆರ್ ಕಾಲ್ಡ್ ದಿ physical quantity anta kariತೀವಿ. Is it clear? Okay, now let us move towards the types of physical quantities. Number 1 is fundamental quantity. Fundamental quantity. Second one is derived quantity. Derived quantity anta kariತೀವಿ. These are the two types of physical quantities. What is mean by fundamental quantity and what is mean by derived quantity? Derived quantity ಅಂದ್ರೆ ಏನು, fundamental quantity ಅಂದ್ರೆ ಏನು ಡಿಸ್ಕಷನ್ ಮಾಡ್ಕೊಳ್ಳೋಣ. So these are the quantities which can be derived. ಯಾವು? Fundamental. These are the quantities. These are the quantities which can be derived. The quantities which can be derived, those quantities are called fundamental quantity ಅಂತ ಕರಿತೀವಿ. ಕೆಲವೊಂದು ಕ್ವಾಂಟಿಟೀಸ್ ಅವರು ಡಿರೈವ್ ಮಾಡ್ಕೊಳ್ಳಬಹುದು. ಹೆಂಗೆ ಡಿರೈವ್ ಮಾಡ್ಕೊಳ್ತೀವಿ? ಓಕೆ ನೋಡ್ರಿ, ಈ ಲೆಂತ್ ಅನ್ನ ನಾವು ಇದರೊಳಗೆ ಮೆಜರ್ಮೆಂಟ್ ಮಾಡ್ಕೊತೀವಿ, ಮೀಟರ್ ಒಳಗೆ ಮೆಜರ್ಮೆಂಟ್ ಮಾಡ್ಕೊತೀವಿ, ಸೆಂಟಿಮೀಟರ್ ಒಳಗೆ ಮೆಜರ್ಮೆಂಟ್ ಮಾಡ್ಕೊತೀವಿ, ಅಥವಾ ಕಿಲೋಮೀಟರ್ ಒಳಗೆ ಮೆಜರ್ಮೆಂಟ್ ಮಾಡ್ಕೊತೀವಿ, ಅಥವಾ ಫೂಟ್ ಒಳಗೆ ಮೆಜರ್ಮೆಂಟ್ ಮಾಡ್ಕೊತೀವಿ. ಹೌದಲ್ಲ? ಇವನ್ನ ನಾವು ಮೆಜರ್ಮೆಂಟ್ ಮಾಡ್ಕೊತೀವಿ. ಹೆಂಗ? ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಆಮೇಲೆ ಫೂಟ್ ಒಳಗೆ ಮೆಜರ್ಮೆಂಟ್ ಮಾಡ್ಕೊತೀವಿ. ಸೊ ದೀಸ್ ಆರ್ ಇವಕ್ಕಿಂತ ಈ ಮೀಟರ್ನ ಯೂಸ್ ಮಾಡ್ಕೊಂಡ ಇವಕ್ಕಿಂತ ಕಡಿಮೆ ಇರುವಂಥವು ವಿ ಕಾಂಟ್ ಮೆಜರ್ ದೋಸ್ ಥಿಂಗ್ಸ್. ಹೌದಾ? ಈ ಬಂದು ವಿ ಕೆನಾಟ್ ಡಿರೈವ್ ದೋಸ್ ಥಿಂಗ್ಸ್. ಅರ್ಥ ಆಗ್ತಿತ್ತು ಅನ್ನೋದು. ಇವನ್ನ ಯೂಸ್ ಮಾಡ್ಕೊಂಡು ನಾವು ಡಿರೈವ್ ಮಾಡ್ಕೊಳ್ಬೋದು, ಬಟ್ ಇವನ್ನ ನಾವು ಡಿರೈವ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಡಿರೈವ್ ಇನ್ ದ ಸೆನ್ಸ್ ನೆಕ್ಸ್ಟ್ ನೋಡ್ರಿ, derived quantities. Derived ಅಂದ್ರೆ ಹೆಂಗಪ್ಪ? These are the quantities which can be derived using fundamental quantities. These are the quantities. These are the quantities which can be derived using fundamental quantity. Fundamental quantities. So what are those quantities? ಹೌದಾ? ಸಾಕಾಗ್ತಿದೆ ಅನ್ನೋದು. ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೆ ಏನು? ಓನ್ಲಿ ಏನು ತಗೋತೀವಿ? ಲೆಂತ್, ಮಾಸ್, ಟೈಮ್, ಟೆಂಪರೇಚರ್ ಅಂತ ತಗೋತೀವಿ. ಅಂದ್ರೆ ಡಿರೈವ್ಡ್ ಕ್ವಾಂಟಿಟೀಸ್ ಅಂದ್ರೆ ಹೆಂಗ? ಇವನ್ ಯೂಸ್ ಮಾಡ್ಕೊಂಡ ಇವನ್ ತಗೊಳ್ತೀವಿ. ಬೋರ್ಡ್ ಲೆಂತ್ ಎಷ್ಟೈತ್ರಿ? 8 ಫೂಟ್. ಹೈಟ್ ಎಷ್ಟೈತ್ರಿ? 4 ಫೂಟ್. ಅರ್ಥ ಆಗ್ತೈತೆ ಅನ್ನೋದು. ಇವೆರಡು ಯೂಸ್ ಮಾಡ್ಕೊಂಡು ಇದ್ರ ಸುತ್ತಾಡ್ತಿ ಫೈಂಡ್ ಔಟ್ ಮಾಡ್ಕೊಳ್ಬೋದು, ಅಥವಾ ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಈ ರೂಮ್ ಅದ ರೀ, ಹೈಟ್ ಎಷ್ಟೈತ್ರಿ? 10 ಫೂಟ್. ಉದ್ದ ಎಷ್ಟೈತ್ರಿ? 15 ಫೂಟ್ ಐತಿ. ಅಡಾಗಲ್ ಎಷ್ಟೈತ್ರಿ? 15 ಫೂಟ್ ಅದ. 15, 15, 10 ಇವು ಮೂರು ಮಲ್ಟಿಪ್ಲೈ ಮಾಡಿ ನಿಮ್ಗೆ ಏನು ಸಿಗ್ತೈತ್ರಿ? ಒಂದು ಏರಿಯಾ ಸಿಗ್ತದ, ಒಂದು ವಾಲ್ಯೂಮ್ ಸಿಗ್ತದ. ಲೆಂತ್ ಇಂಟು ಬ್ರೀತ್ ಇಂಟು ಹೈಟ್ ಅಂತ ಕರಿತೀವಿ. ವಾಲ್ಯೂಮ್ ಸಿಗ್ತದ. ಅರ್ಥ ಆಗ್ತದೆ ನೋಡೋದು. ನಾವು ರೂಮ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಮನೆ ಒಳಗೆ ಒಂದು ಕೊಡ ಅದ ರೀ,
ಒಂದು ಕೊಡ ಐತಿ, ಇದನ್ನ ಹೆಂಗೆ ಮೆಜರ್ಮೆಂಟ್ ಮಾಡಿ, ನೀರು ಎಷ್ಟು ಹಿಡಿಸ್ತಾವ ಅಂತ ಹೆಂಗೆ ಮೆಜರ್ಮೆಂಟ್ ಮಾಡ್ಕೊತೀರಿ? ಹೌದಾ? ಎಷ್ಟು ವಾಲ್ಯೂಮ್ ಐತಿ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ವಾಲ್ಯೂಮ್ ಅಂದ್ರೆ ಏನು? ಇಟ್ ಈಸ್ ದಿ ಪಾರ್ಟ್ ಆಫ್ ಲೆಂತ್ ಓನ್ಲಿ. ಲೆಂತ್ ಅಂದ್ರೆ ಫಂಡಮೆಂಟಲ್ ಕ್ವಾಂಟಿಟಿ. ದೆನ್ ವಾಟ್ ಅಬೌಟ್ ವಾಲ್ಯೂಮ್? ದಟ್ ಈಸ್ ವಾಟ್ ದಿ ಡಿರೈವ್ಡ್ ಕ್ವಾಂಟಿಟಿ. ಅರ್ಥ ಆಗ್ತಿದ್ದ ಹೇಳೋದು? ಮನಿ ಒಳಗೆ ಒಂದು ಕೊಡ ಐತ್ರಿ, ಅದರೊಳಗೆ ಎಷ್ಟು ನೀರು ಹಿಡಿಸ್ತಾವ ಹೆಂಗೆ ಫೈಂಡ್ ಔಟ್ ಮಾಡ್ಕೋಬಹುದು ಅನ್ನೋದಿಲ್ಲ. ಯು ಹ್ಯಾವ್ ಟು ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ದಟ್ ಕೊಡ, ಅಥವಾ ನೀವು ಬ್ಯಾರಲ್ ಯೂಸ್ ಮಾಡ್ತಿರ್ತಾರಲ್ಲ ಅದ್ರ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬಹುದು. ಹೆಂಗೆ ಫೈಂಡ್ ಔಟ್ ಮಾಡ್ಕೋಬಹುದು? ದಟ್ ವಾಲ್ಯೂಮ್ ಇಸ್ ನಥಿಂಗ್ ಬಟ್ ದಿ ಡಿರೈವ್ಡ್ ಕ್ವಾಂಟಿಟಿ. ವಾಲ್ಯೂಮ್ ಅಂತ ಕರಿತೀವಿ. ಆ ವಾಲ್ಯೂಮ್ ಹೆಂಗೆ ಫೈಂಡ್ ಔಟ್ ಮಾಡ್ಕೋತೀರಿ? ಯೂಸಿಂಗ್ ಫಂಡಮೆಂಟಲ್ ಕ್ವಾಂಟಿಟಿ. ಅರ್ಥ ಆಗ್ತದೆ ಹೇಳೋದು? ಯೂಸಿಂಗ್ ಫಂಡಮೆಂಟಲ್ ಕ್ವಾಂಟಿಟಿ ವಿ ಕ್ಯಾನ್ ಫೈಂಡ್ ಔಟ್ ದಿ ಡಿರೈವ್ಡ್ ಕ್ವಾಂಟಿಟಿ. ಈ ವಾಲ್ಯೂಮ್ ಅಂದ್ರೆ ಏನಾಯ್ತು? ಡಿರೈವ್. ಫಂಡಮೆಂಟಲ್ ಕ್ವಾಂಟಿಟಿ ಯಾವ್ದು ಯೂಸ್ ಮಾಡ್ಕೊಂಡ್ವಿ ಇಲ್ಲಿ? ಲೆಂತ್, ಬ್ರೀತ್, ಹೈಟ್. ಲೆಂತ್ ಅಂದ್ರೆ ಫಂಡಮೆಂಟಲ್ ಕ್ವಾಂಟಿಟಿ, ಬ್ರೀತ್ ಅಂದ್ರೆ ದಿಸ್ ಇಸ್ ಆಲ್ಸೋ ಲೆಂತ್ ಓನ್ಲಿ, ಹೈಟ್ ಅಂದ್ರೆ ದಿಸ್ ಇಸ್ ಆಲ್ಸೋ ಲೆಂತ್ ಓನ್ಲಿ. ಇವು ಮೂರು ಏನಂದ್ರಿ? ಫಂಡಮೆಂಟಲ್ ಕ್ವಾಂಟಿಟಿ. Using these fundamental quantity we can derive this one. Those quantities are called derived quantities ಅಂತ ಕರಿತೀವಿ. ಅರ್ಥ ಆಗ್ತದಲ್ಲ ಹೇಳೋದು? Is it clear? ಅರ್ಥ ಆಗ್ತದ್ರಿ? ಹಾಗಾದ್ರೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ಏನ್ರಿ? These are the quantities which cannot be derived. ಅರ್ಥ ಆಗ್ತದೆ ಹೇಳೋದು? These are the quantities which cannot be derived, and derived quantities, these are the quantities which can be derived using fundamental quantity ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಹೇಳೋದು? So this is what the fundamental and derived quantities ಅಂತ ಹೇಳ್ತೀವಿ. Okay? I think ನಿಮಗೆ ಸ್ವಲ್ಪ ಬ್ರೀಫ್ ಐಡಿಯಾ ಬಂತ ಅನ್ಕೊಂಡಿದ್ದೀನಿ ನಾನು. ಸೊ ಯೂನಿಟ್ ಅಂದ್ರೆ ಮೆಜರ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ಇಡೀ ಜಗತ್ತನ್ನ ಮೆಜರ್ಮೆಂಟ್ ಮಾಡ್ಕೋಬಹುದು ನಾವು ಯೂಸಿಂಗ್ ಫಿಸಿಕ್ಸ್. ಅರ್ಥ ಆಗ್ತದೆ? ಈ ಭೂಮಿಯ ತೂಕ ಎಷ್ಟೈತಿ? ಎಷ್ಟೈತಿ? 1,000 ರೀ. ವಾಟ್ ಈಸ್ ದಟ್ 1000? 1000 ಇಯರ್ ಕೆಜಿನೋ ಗ್ರಾಮು? ಆ ಭೂಮಿ ಡಯಾಮೀಟರ್ ಎಷ್ಟೈತಿ? ಒಂದು 1000 ಇರಬೇಕಲ್ಲ. ಏನು 1000? ಸೆಂಟಿಮೀಟರು, ಮೀಟರು, ಕಿಲೋಮೀಟರು? ಹೌದಾ ಇಲ್ಲ? ನಾನು ಹೇಳ್ತೀನಿ. ಅರ್ಥ ಆಗ್ತೈತೆ ಇಲ್ಲ ನಾನು ಹೇಳ್ತೀನಿ? ಸೊ ದಟ್ ಈಸ್ ವಾಟ್ ದಿ ಮೆಜರ್ಮೆಂಟ್ ಆ್ಯಂಡ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನೇನು ನಂದು ತೂಕ ಎಷ್ಟೈತಪ್ಪ ಅಂತಂದ್ರೆ 75 kg ಐತಿ. 75 kg. ವಾಟ್ ಈಸ್ ದಟ್ 75? ದಿಸ್ ಇಸ್ ವಾಟ್ ದಿ ನಂಬರ್. ಇದೇನಿದೆ ನಂಬರ್. ಕೆಜಿ ಅಂದ್ರೆ ಯೂನಿಟ್. ಇದೇನ್ರಿ ಯೂನಿಟ್. ಇವೆರಡು ಕೂಡ ಏನಂತ ಕರಿತೀವಿ? ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. n is the number. How much it is? 75. 1 kg ಎಷ್ಟಿದೆ ಟೋಟಲ್? 75 times ಅದ. 75 times n is the number and kg is the unit, and multiply these two we get the physical quantity. Na ಎಷ್ಟಿದೆ? 75 kg. That 75 kg is nothing but the physical quantity. ಅರ್ಥಾತ್ ಹೈಟ್ ಎಷ್ಟಿದೆ? 5.5 ಫೂಟ್ ಅಂದ್ರೆ ಹೌದಾ? ಕ್ವಾಂಟಿಟಿ q is equal to 5.5 is a number, f is a foot ಅಂತ ಇದೆ. ಫೂಟ್ ಎದ್ರೊಳಗೆ ಇರುತ್ತೆ ಫೂಟ್. ಇದು ನಾವು ಏನು ಮಾಡ್ತೀವಿ? ಯೂನಿಟ್ ಅಂತ ಕರಿತೀವಿ. Is it clear? This is what the quantity anta karithívi. So here it is the physical quantity, and the types of physical quantities are fundamental quantities and derived quantities anta karithívi. Now let us see what are the characteristics of these units. Characteristics ಯಾವ್ಯಾವ ಅದಾವು ಅಂತ ನೋಡ್ಕೊಳ್ಳೋಣ. ಓಕೆ, ನಾ ಬ್ರೀಫ್ ಆಗಿ ಒಂದು 4 ರಿಂದ 5 ಬರ್ಸ್ತೀವಿ ನೋಡ್ರಿ. ನಂಬರ್ 1 characteristic is it must be well defined. It must be well defined. Well defined ಅಂತ ಹೇಳ್ತೀವಿ. ಈಸಿ ಆಗಿರಬೇಕು, ಕರೆಕ್ಟ್ ಆಗಿ ಡೆಫಿನೇಷನ್ ಇರಬೇಕು ಅದಕ್ಕೆ. So that is what, for example, 75 kg. This is what the kg. Confusion ಇರಬಾರ್ದು. It must be well defined. So ನೀವು ಸರ್ 75 ಲೀಟರ್ ಅದ್ರಿ ಅನ್ನಕ್ಕೆ that liter now we can't compare that liters. ಹೌದಾ? ನನ್ನ ಎದ್ರೊಳಗೆ ಅಳಿತಾರಪ್ಪ ಅಂದ್ರೆ ಕೆಜಿ ಒಳಗೆ ಅಳಿತಾರ. ಸರ್ ನೀವು 75 ಫೂಟ್ ಅದ್ರಿ, ದಟ್ ಈಸ್ ವಾಟ್ ದಿ ಹೈಟ್. ಅವ್ರು ಬರ್ತಿದ್ದ ಹೇಳೋದು ಕೆಜಿ. ನಾವು ಎಕ್ಸಾಕ್ಟ್ ಆಗಿ ಡೆಫಿನಿಷನ್ ಹೇಳ್ತೀವಿ ಅದಕ್ಕೆ. ಸೊ ಅದಕ್ಕೆ ಏನು ಹೇಳ್ತೀವಪ್ಪ ಅಂದ್ರೆ ಇಟ್ ಮಸ್ಟ್ ಬಿ ವೆಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಅಂಡ್ ದ ಸೆಕೆಂಡ್ ಒನ್ ಈಸ್ ಇಟ್ ಮಸ್ಟ್ ಬಿ ಕನ್ವೀನಿಯಂಟ್ ಸೈಜ್. ಇಟ್ ಮಸ್ಟ್ ಬಿ convenient size. And third one, what's the characteristic?
It should not change with time, place and temperature. It should not change with time, temperature, etc. ಅರ್ಥದಿಂದ ಹೇಳೋದು ಒಂದು ವಸ್ತುವಿನ ತೂಕ ಟೈಮ್ ತಕ್ಕಂತೆ ಚೇಂಜ್ ಆಗಬಾರ್ದು, ಟೆಂಪರೇಚರ್ ಹೆಚ್ಚಾಗ್ತದೆ ತೂಕ ಕಡಿಮೆ ಆಗಬಾರ್ದು, ಅಥವಾ ಒಂದು ವಸ್ತುದ ಲೆಂತ್ ಹೆಚ್ಚಾಗೋದು ಕಡಿಮೆ ಆಗಬಾರ್ದು. ಹೌದಾ? ಸೊ ದಟ್ ಈಸ್ ವಾಟ್ ದಿ one more characteristics of that unit. It should not change with time, temperature and quantity. A kg ಅನ್ನೋದು, ಫೂಟ್ ಅನ್ನೋದು, ಲೆಂತ್ ಅನ್ನೋದು, ಸೆಂಟಿಮೀಟರ್ ಅನ್ನೋದು, ಮೀಟರ್ ಅನ್ನೋದು, ಅರ್ಥ ಆಗ್ತಿರೋದು. Those should not change with respect to time, temperature. Okay, and then one more is it should be easily reproducible. It should be easily reproducible. ಇದನ್ನ ನಾವು ಯೂಸ್ ಮಾಡ್ಕೊಂಡು ರೀಪ್ರೊಡ್ಯೂಸ್ ಮಾಡ್ಕೋಬಹುದು. ಮೀಟರನ್ನ ಮೀಟರ್ ಸ್ಕ್ವೇರ್ ಮಾಡ್ಕೋಬಹುದು, ಮೀಟರ್ ಕ್ಯೂಬ್ ಮಾಡ್ಕೋಬಹುದು. ಡಿಪೆಂಡ್ ಅಪಾನ್ ದ ಲೆಂತ್, ಏರಿಯಾ, ವಾಲ್ಯೂಮ್ ನಾವು ಏನು ಮಾಡ್ಕೋತೀವಿ ಅಂದ್ರೆ ಚೇಂಜ್ ಮಾಡ್ಕೋತೀವಿ, ರೀಪ್ರೊಡ್ಯೂಸ್ ಮಾಡ್ಕೋತೀವಿ. ಅರ್ಥ ಆಗ್ತಿದೆ ಹೇಳೋದು? ಓಕೆ. ಅಂಡ್ ದ ಫಿಫ್ತ್ ಒನ್ ಈಸ್ it should be easily accessible. It should be easily accessible. So these are the some characteristics of those units ಅಂತ ಕರಿತೀವಿ. ಅರ್ಥ ಆಗ್ತಿದೆ ಹೇಳೋದು? So these are the some characteristics of those units. Now let us see the types of units. Now we have discussed the physical quantity types. One is fundamental quantity, another one is derived quantity. Now let us see the types of units. Types of units. Number one is fundamental unit. And second one is derived units. So what is meant by fundamental unit and what is meant by derived unit? Let us discuss now. So fundamental units means these are the units of fundamental physical quantities. So these are the units called, these are the units, these are the units of fundamental physical quantities. These are the units of fundamental physical quantity. Physical quantity. These are the units of fundamental physical quantity. Even fundamental quantity the ಈ ಥ್ರೂ ಯೂನಿಟ್ಸ್ ಗೆ ಅಂತ ಕರಿತೀವಿ ಅಂತಂದ್ರೆ ನಾವು fundamental units ಅಂತ ಕರಿತೀವಿ. What are those? Example ಯಾವ? Length, mass, time, temperature, current electricity, luminous intensity. So ಇವೆಲ್ಲನೂ ಬರ್ತಾವೆ. Those are called fundamental units ಅಂತ ಕರಿತೀವಿ. ಅವು ಎಷ್ಟು ಅದಾವ ಏನಂತ ಹೇಳಿ ನಾನು ಡಿಸ್ಕಷನ್ ಮಾಡ್ತೀನಿ ಆಗಲ್ಲ. So what is meant by fundamental unit? So these are the units of fundamental physical quantity ಅಂತ ಕರಿತೀವಿ. So example number one is length. That is what we can measure in meter. Next is mass. It is nothing but kg. Next is time. Second word. So these are called fundamental units ಅಂತ ಕರಿತೀವಿ. Exactly there are 7 fundamental units in the universe. ನಾವು ವರ್ಡ್ ಯೂಸ್ ಮಾಡೋದು ಯಾವುದು ಅಂದ್ರೆ 7 fundamental units ಅನ್ನು ಯೂಸ್ ಮಾಡ್ತೀವಿ. ಹೌದಾ? ಇದಕ್ಕೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡ್ತೀನಿ. The next one is derived units. So derived units are nothing but these are the units of derived physical quantities ಅಂತ ಕರಿತೀವಿ. So derived units ಅಂದ್ರೆ these are the units of derived
physical quantity. Otherwise, using fundamental quantity, we can derive. Although how derived quantity ಅಂತ ಕರಿತೀವಿ, but we can't derive those fundamental quantities. ಹಂಗಂದ್ರೆ derived quantity units ಯಾವ್ಯಾವ ಬಂದು ನೋಡೋಣ. ಫಸ್ಟ್ ಏನು ತಗೋತೀನಿ, ಏರಿಯಾ ತಗೋಣ. ಏರಿಯಾ ಮೆಜರ್ಮೆಂಟ್ ಮಾಡ್ತಾರೆ ನೀವು, ಮಾಸ್ ಇಂಟು ಲೆಂತ್ ಇಂಟು ಬ್ರೀತ್ ಅನ್ಕೊಳ್ಳೋದು. ಲೆಂತ್ ಅಂದ್ರೆ ವಾಟ್ ಈಸ್ ದಿಸ್ ಲೆಂತ್? ಫಂಡಮೆಂಟಲ್ ಕ್ವಾಂಟಿಟಿ. ಬ್ರೀತ್ ಅಂದ್ರೆ ಏನು? ಫಂಡಮೆಂಟಲ್ ಕ್ವಾಂಟಿಟಿ. ಹಂಗಂದ್ರೆ ಮೀಟರ್ ಇಂಟು ಮೀಟರ್ ಏನು ಬರ್ತಾವೆ? ಮೀಟರ್ ಸ್ಕ್ವೇರ್. ದಿಸ್ ಇಸ್ ವಾಟ್ ದಿ ಡಿರೈವ್ಡ್ ಕ್ವಾಂಟಿಟಿ. ಓನ್ಲಿ ಮೀಟರ್ ಇದ್ದಪ್ಪ ಅಂದ್ರೆ ಏನು? ಅದು ಫಂಡಮೆಂಟಲ್ ಕ್ವಾಂಟಿಟಿ. ಅದನ್ನ ಡಿರೈವ್ ಮಾಡ್ಕೊಂಡ್ವಿ, ಅದು ನಮಗೆ ಹೆಂಗೆ ಬೇಕಂತ ಯೂಸ್ ಮಾಡ್ಕೊಂಡ್ವಿ. ದಟ್ ಈಸ್ ವಾಟ್ ಮೀಟರ್ ಸ್ಕ್ವೇರ್ ಮಾಡ್ಕೊಂಡ್ವಿ, ನಾವು ಏರಿಯಾ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ವಾಟ್ ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ನಾನು ಹೇಳೋದು ಅರ್ಥ ಆಗ್ತದೆ ಹೇಳೋದು? ಓಕೆ. ಈಗ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕಾಗೈತಿ. ಸೊ ವಾಲ್ಯೂಮ್ ಲೆಂತ್ ಇಂಟು ಬ್ರೀತ್ ಇಂಟು ಹೈಟ್ ಅಂತ ಕರಿತೀವಿ. ಏನಿದ್ರೆ ಲೆಂತ್ ಇಂಟು ಬ್ರೀತ್ ಇಂಟು ಹೈಟ್ ಅಂತ ಕರಿತೀವಿ. ಲೆಂತ್ ಎದ್ರೊಳಗೆ ಮೀಟರ್. ಲೆಂತ್ ಏನು? ಫಂಡಮೆಂಟಲ್ ಕ್ವಾಂಟಿಟಿ. ಬ್ರೀತ್ ಏನು? ಫಂಡಮೆಂಟಲ್ ಕ್ವಾಂಟಿಟಿ. ಹೈಟ್ ಅಂದ್ರೆ ಏನು? ಫಂಡಮೆಂಟಲ್ ಕ್ವಾಂಟಿಟಿ. 3 ಎದ್ರೊಳಗೆ ಐತಿ, ಮೀಟರ್ ಒಳಗೆ. ಹಂಗಂದ್ರೆ ಏನಾಯ್ತು? ಮೀಟರ್ ಕ್ಯೂಬ್. ದಟ್ ಈಸ್ ವಾಟ್ ದಿ ಡಿರೈವ್ಡ್ ಯೂನಿಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಹೇಳೋದು? ಹಂಗಂದ್ರೆ ಮತ್ತೆ ಎಕ್ಸಾಂಪಲ್ ಏನು ಕೊಡಬಹುದು ಇದಕ್ಕೆ ನಾವು? ವೆಲಾಸಿಟಿ ತಗೊಳ್ಳೋಣ. ಸೊ ವೆಲಾಸಿಟಿ ಸ್ಪೀಡ್ ಅಂತ ಹೇಳಿ ಬೇಕಾದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎದ್ರೊಳಗೆ ಹೇಳ್ತೀರಿ? ಉದ್ದವನ್ನು ಹೆಂಗೆ ಹೇಳ್ತೀರಿ? ಮೀಟರ್ ಒಳಗೆ ಹೇಳ್ತೀರಿ, ಮೀಟರ್ ಅಂತ ಬರೀತೀರಿ. ಟೈಮ್ ಎದ್ರೊಳಗೆ ಹೇಳ್ತೀರಿ? ಟಿ ಅಥವಾ ಸೆಕೆಂಡ್ ತಗೊಳ್ಳಿ. ಹೌದಾ ಇಲ್ಲ? ಅನ್ನೋದು ಇದಕ್ಕೆ ಹೆಂಗೆ ಬರೀತೀರಿ? ಮೀಟರ್ ಇಂಟು ಸೆಕೆಂಡ್ ಪರ್ ಸೆಕೆಂಡ್ ಅಂತ ಕರಿತೀವಿ, ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ದಿ ಡಿರೈವ್ಡ್ ಕ್ವಾಂಟಿಟಿ. ಇದೇನು? ವೆಲಾಸಿಟಿ ಯೂನಿಟ್ ಆಯ್ತು. ಅಂದ್ರೆ ವೆಲಾಸಿಟಿ ಅಂದ್ರೆ ಏನಾಗ್ತದೆ? ಈ ವೆಲಾಸಿಟಿ ಏನ್ರಿ? ಡಿರೈವ್ಡ್ ಕ್ವಾಂಟಿಟಿ. ಅಂಡ್ ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಡಿರೈವ್ಡ್ ಕ್ವಾಂಟಿಟಿ? ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಸೊ ಇದಕ್ಕೆ ಅಂತ ಕರಿತೀವಿ ನಾವು ಡಿರೈವ್ಡ್ ಯೂನಿಟ್. ಓನ್ಲಿ ಮೀಟರ್ ಅಂದ್ರೆ ಏನ್ರಿ? ಫಂಡಮೆಂಟಲ್ ಕ್ವಾಂಟಿಟಿ. ಸೆಕೆಂಡ್ ಅಂದ್ರೆ ಏನ್ರಿ? ಫಂಡಮೆಂಟಲ್ ಕ್ವಾಂಟಿಟಿ. ಇವೆರಡು ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ? ವೆಲಾಸಿಟಿ ಯೂನಿಟ್ ತಗೊಂಡಿವಿ. ದಟ್ ಈಸ್ ವಾಟ್ ಮೀಟರ್ ಪರ್ ಸೆಕೆಂಡ್. ಏನು ಕರಿತೀವಿ ನಾವು? ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ವಾಟ್ ದಿ ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತದೆ ಹೇಳೋದು? ಓಕೆ. ಸೊ ಬ್ರೀಫ್ ಆಗಿ ಸ್ವಲ್ಪ ಬರ್ಕೊಂಡ್ಬಿಡ್ರಿ. ಸ್ವಲ್ಪ ಕಡೆ ಬರ್ತಿದ್ರೆ ನೀಟಾಗಿ ಬರಲಿಲ್ಲ. ಸೊ ನಿಮ್ಗೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನಿಸ್ತೈತಿ? ಎಲ್ಲನೂ ಇಂಪಾರ್ಟೆಂಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬ್ರೀಫ್ ಆಗಿ ಬರ್ಕೊಡ್ರಿ. ನಾವು ಸ್ವಲ್ಪ ಪಾಸ್ ಮಾಡ್ಕೊಂಡ್ರೆ ಬರ್ಕೊಡ್ರಿ. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್. ದಟ್ ಈಸ್ ವಾಟ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವ್ಯಾವ ಅದಾವು ಅನ್ನೋದನ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಓಕೆ. ಸೊ ನಾವು let us discuss what are those fundamental quantities. How many are there? Total 7 fundamental quantities are there. Yes, already 7 ಅಂತ ಕರಿತೀವಿ. So before going to that, let us see one more concept, that is what system of units ಅಂತ ಕರಿತೀವಿ ಅಥವಾ SI unit ಅಂತ ಕರಿತೀವಿ. International acceptable units ಅಂತ ಕರಿತೀವಿ ಅಥವಾ international system ಅಂತ ಕರಿತೀವಿ. So what are those system of units? System of units means it is the complete set of units which is used to measure both fundamental and physical quantity. ಇವೆರಡೂವನ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡೋಕೆ ಅಂತ ಕರಿತೀವಿ ಅಂದ್ರೆ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ 7 ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಎಷ್ಟು ನೋಡಿ? 7 ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ಅಥವಾ ನೀವು ಏನಂತ ಕರಿಬಹುದಪ್ಪ ಅಂದ್ರೆ 7 ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವ? ಸೊ ಫಂಡಮೆಂಟಲ್ ಯೂನಿಟ್ಸ್ 7 ಫಂಡಮೆಂಟಲ್ ಯೂನಿಟ್ಸ್ ಯಾವ್ಯಾವ? ಫಸ್ಟ್ ನೋಡ್ರಿ ಯಾವ ತಗೊಳ್ಳೋಣಪ್ಪ ಅಂತ ಫಿಸಿಕಲ್ ಕ್ವಾಂಟಿಟಿ ನೋಡೋಣ. ಯಾವ್ಯಾವ? ಕ್ವಾಂಟಿಟಿ QUANTITY ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ ಬೇಸಿಕ್ ಯೂನಿಟ್ ಅಂತ ಕರಿತೀವಿ, ಸಿಂಬಾಲ್ ಅಂತ ಕರಿತೀವಿ. ಬೇಸಿಕ್ ಯೂನಿಟ್ಸ್ and symbol. Number 1 is length. Number 1 is length. This is what first physical quantity, length.
ಇದರ ಬೇಸಿಕ್ ಯೂನಿಟ್ ಏನಪ್ಪಾ ಅಂತ ನಾವು ಎದ್ರ ಒಳಗಡೆ ಇದ್ದೀವಪ್ಪ ಅಂತಂದ್ರೆ ಮೀಟರ್ ಒಳಗಡೆ ಇದ್ದೀವಿ. ವಾಟ್ ಈಸ್ ದ ಸಿಂಬಲ್ ಆಫ್ ದಿಸ್ ಮೀಟರ್? ಯಾವ್ದಾದ್ರು ಬರಿತೀವಿ? ಎಂ ಅಂತ ಬರಿತೀವಿ. ದಿಸ್ ಇಸ್ ಒನ್. ನೆಕ್ಸ್ಟ್ ಈಸ್ ಮಾಸ್. ಈ ಮಾಸ್ ಬೇಸಿಕ್ ಯೂನಿಟ್ ಏನ್ರಿ? ಕಿಲೋಗ್ರಾಮ್, ಅಥವಾ ನೀವು ಏನು ಬರೀಬಹುದು? ಕೆಜಿ. ನೆಕ್ಸ್ಟ್ ಏನ್ರಿ? ಟೈಮ್ ಅಂತ ಬರೀತೀವಿ. ಈ ಟೈಮ್ ಎದ್ರೊಳಗೆ ಬರೀತೀವಿ? ಸೆಕೆಂಡ್. ಸೆಕೆಂಡ್. ವಾಟ್ ಈಸ್ ದ ಸಿಂಬಲ್ ಆಫ್ ದಿಸ್ ಟೈಮ್? ಸೆಕೆಂಡ್. ಎಸ್ ಅಂತ ಬರೀತೀವಿ. ನೆಕ್ಸ್ಟ್ ಏನು ಬರೀತೀವಿ? ಟೆಂಪರೇಚರ್. So what is the basic unit of basic unit of temperature? ನಾವು ಏನು ಬರೀತೀವಪ್ಪ ಅಂತ ಕ್ಯಾಲ್ವಿನ್ ಅಂತ ಕರಿತೀವಿ. What is that? K. ಹೌದಾ? ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕರೆಂಟ್, ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಕರೆಂಟ್. So what is this electric current? ಇಲ್ಲಿ ಎದ್ರೊಳಗೆ ಹೇಳ್ತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಆಂಪಿಯರ್ ಒಳಗೆ ಹೇಳ್ತೀವಿ. ಎದ್ರೊಳಗೆ ಹೇಳ್ತೀವಿ? ಆಂಪಿಯರ್. ಸೊ ಕರೆಂಟ್ ಅನ್ನು ಎದ್ರೊಳಗೆ ಮೆಜರ್ಮೆಂಟ್ ಮಾಡ್ತೀವಿ? ಆಂಪಿಯರ್ ಒಳಗೆ. ವಾಟ್ ಇಸ್ ದ ಸಿಂಬಲ್ ಆಫ್ ದಿಸ್ ಆಂಪಿಯರ್? ಎ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಾರೆ? ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಕರಿತೀವಿ. ಲ್ಯೂಮಿನಸ್ intensity. So basic unit is candela. So I will write the CD anta barthivi. And the last one ಏನು ಬರ್ತದಪ್ಪ ಅಂತ amount of substance ಅಂತ ಹೇಳ್ತೀವಿ. Number 7, amount of substance. ಇದು ಎದ್ರೊಳಗಡೆ ಇತ್ತಪ್ಪ ಅಂತಂದ್ರೆ ಮೋಲ್ ಒಳಗೆ ಇರ್ತೀವಿ. ಎದ್ರೊಳಗೆ ಇರ್ತೀವಿ? ಮೋಲ್ ಅಂತ ಕರಿತೀವಿ. ಬೇಸಿಕ್ ಯೂನಿಟ್ ಇಸ್ ಮೋಲ್. ಸಿಂಬಲ್ ಇಸ್ MOL ಅಂತ ಕರಿತೀವಿ. ಎಂತ ಕರಿತೀವಿ? MOL. ಸೊ ದೀಸ್ ಆರ್ ದಿ 7 ಫಂಡಮೆಂಟಲ್ ಯೂನಿಟ್ಸ್ ಆರ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ನಂಬರ್ 1 ಇಸ್ ದ ಫಿಸಿಕಲ್ ಕ್ವಾಂಟಿಟಿ ಇಸ್ ಲೆಂತ್. ಇದು ಎದ್ರೊಳಗಡೆ ಇದ್ವಿ ನಾವು? ಬೇಸಿಕ್ ಯೂನಿಟ್ ಇಸ್ ಮೀಟರ್. ಇದರ ಸಿಂಬಲ್ ಏನು ಬರ್ತೈತಿ? M, ಸ್ಮಾಲ್ m ಬರೀತೀವಿ ನಾವು. ಮಾಸ್ ಇದರೊಳಗೆ ಬೇಸಿಕ್ ಯೂನಿಟ್ ಇದೆ ಕಿಲೋಗ್ರಾಮ್ ಅಂಡ್ ಸಿಂಬಲ್ ಇಸ್ ಕೆಜಿ. ಎರಡು ಸ್ಮಾಲ್ ಆಗಿ ಬರ್ತದೆ. ಟೈಮ್ ಬೇಸಿಕ್ ಯೂನಿಟ್ ಇಸ್ ಸೆಕೆಂಡ್. ಇದು ಕೂಡ ಎಸ್ ಸ್ಮಾಲ್ ಒಳಗೆ ಬರೀತೀವಿ. ಟೆಂಪರೇಚರ್ ಸೊ ಬೇಸಿಕ್ ಯೂನಿಟ್ ಇಸ್ ಕೆಲ್ವಿನ್. ಇದನ್ನ ಏನು ಬರೀತೀವಪ್ಪ ಅಂದ್ರೆ ಕ್ಯಾಪಿಟಲ್ ಕೆ ಅಂತ ಬರೀತೀವಿ. ಹೌದಾ? ನೆಕ್ಸ್ಟ್ ಕ್ಯಾಪಿಟಲ್ ಕೆ ಯಾಕೆ ಬರೀತೀವಪ್ಪ ಅಂತಾರೆ? ಇಲ್ಲಿ ಒಂದು ಟೆಂಪರೇಚರ್ ಅನ್ನ ಮೆಜರ್ಮೆಂಟ್ ಮಾಡ್ಕೋಬಹುದು. ಎಷ್ಟೊಳಗೆ ಮೆಜರ್ಮೆಂಟ್ ಮಾಡ್ಕೋಬೇಕಪ್ಪ ಅಂದ್ರೆ ಕೆಲ್ವಿನ್ ದಾಗ ಮೆಜರ್ಮೆಂಟ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಟ್ ಕೆಲ್ವಿನ್? ಇಟ್ಸ್ ಅ ಸೈಂಟಿಸ್ಟ್ ನೇಮ್. ಏನ್ರಿ? ಸೈಂಟಿಸ್ಟ್ ನೇಮ್. ಬೇಸಿಕ್ ಸಿಂಬಲ್ ಬರೀಬೇಕಾದ್ರೆ ಫಸ್ಟ್ ಕೆ ಏನು ಮಾಡ್ತೀರಿ? ಸ್ಮಾಲ್ ಒಳಗೆ ಬರೀತೀರಿ. ಆಮೇಲೆ ಸಿಂಬಲ್ ಬರೀಬೇಕಾದ್ರೆ ಏನು ಮಾಡ್ತೀರಪ್ಪ ಅಂದ್ರೆ ಕ್ಯಾಪಿಟಲ್ ಕೆ ಬರೀಬೇಕಾಗ್ತದೆ. ಈ ತರ ಇಟ್ಕೊಂಡು ಇಫ್ ಇಟ್ ಈಸ್ ಓನ್ಲಿ ಅ ಸೈಂಟಿಸ್ಟ್ ನೇಮ್. ಅರ್ಥ ಆಗ್ತದೆ ನೋಡೋದು? ನೆಕ್ಸ್ಟ್ ಒನ್ ಇಸ್ electric current. Its basic unit is ampere. Ampere is small bundle. It is a scientist name. Ampere is a scientist name. So capital A is symbol of that current, electric current. Next is luminous intensity. Now ಬೆಳಕನ್ನ ಅಥವಾ sharpness ಅಥವಾ light ಅನ್ನ measurement ಮಾಡಬಹುದು. Luminous intensity ಅಂತ ಕರಿತೀವಿ. Candela. ಇದನ್ನ small ಆಗಿ ಬರ್ತಿದೆ ನಾವು. So it is not a scientist name. And the next one is amount of substance. ಹೌದಾ? ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಲಿಕ್ವಿಡ್ ಅನ್ಕೊಳ್ಳೋದು. ಸೊ ಅದ್ರ ಎದ್ರೊಳಗೆ ಬರೀತೀವಿ? ಮೋಲ್ ಒಳಗೆ ಬರೀತೀವಿ. ಅದ್ರ ಸಿಂಬಲ್ ಏನ್ರಿ? MOL ಸ್ಮಾಲ್ ಒಳಗೆ ಬರ್ದಿದ್ದೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಒಳಗೆ ಬರ್ದಿದ್ವಿ ಏನಾದ್ರು ನೋಡಿ ಇವೆಲ್ಲ ಏನಪ್ಪ ಅಂತ ಸೈಂಟಿಸ್ಟ್ ನೇಮ್ ಇದ್ದಾಗ ಅದು ಬರೀತೀವಿ. ಸೊ ಸೈಂಟಿಸ್ಟ್ ನೇಮ್ ಅನ್ನೋದು ಇನ್ನೊಂದು ಎಕ್ಸಾಂಪಲ್ ಯಾವ ಬರ್ತಿದ್ದಪ್ಪ ಅಂತ ಫೋರ್ಸ್. ಫೋರ್ಸ್ ಯೂನಿಟ್ ಏನ್ರಿ? ನ್ಯೂಟನ್ ಅಂತ ಕರಿತೀವಿ. ಏನು ಬರೀತೀವಿ? ಸಿಂಬಲ್ ಕ್ಯಾಪಿಟಲ್ N ಅಂತ ಕರಿತೀವಿ. ಸೊ ವಾಟ್ ಈಸ್ ದಟ್ ನ್ಯೂಟನ್? ಹೂ ಇಸ್ ದಟ್ ನ್ಯೂಟನ್? He is a scientist. ಅವನು ಹೆಸರು ಬರೀಬೇಕಾದ್ರೆ ಮಾಡ್ತೀವಿ? ಸ್ಮಾಲ್ ಒಳಗೆ ಬರೀತೀವಿ ನ್ಯೂಟನ್ ಅಂತ. ಬಟ್ ಆ ಫೋರ್ಸ್ ಯೂನಿಟ್ ಕೊಡ್ಬೇಕಾದ್ರೆ ಏನು ಮಾಡ್ತೀವಿ? ಕ್ಯಾಪಿಟಲ್ N ಅಂತ ಕೊಡ್ತೀವಿ. ಅರ್ಥ ಆಗ್ತದೆ ಅನ್ನೋದು? ಸೊ ದೀಸ್ ಆರ್ ದಿ 7 ಫಂಡಮೆಂಟಲ್ ಯೂನಿಟ್ಸ್ ಆರ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ.
They may ask for 2 mark also. They may ask as write any two some fundamental units ಅಂತ ಹೇಳ್ತಿರಬಹುದು, ಲೆಂತ್ ಮಾಸ್ ಅಂತ ಕರೀಬಹುದು. They may ask for 1 mark also, whatever it may be. So ಯಾವ್ಯಾವ length, mass, time, temperature, current, electricity, luminous intensity, electric current and luminous intensity and amount of substance. So these are called the 7 fundamental units ಅಂತ ಕರಿತೀವಿ. ಸೊ ಅದರೊಳಗನ ಇನ್ನು ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ಬರೀತಾರೆ. ಏನು ಬರ್ತಾವಪ್ಪ ಅಂದ್ರೆ ಸಪ್ಲಿಮೆಂಟರಿ unit. So there are 2 supplementary units, very important. ಹೌದಾ? ಫಾರ್ ಎಕ್ಸಾಂಪಲ್ ನಾವು ಬೇಸಿಕ್ ಒಂದು ಲೆಂತ್ ಹಿಂಗೆ ಈಸಿಯಾಗಿ ಸ್ಕೇಲಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ಹೌದಾ? ನಾವು ಆ್ಯಂಗಲ್ ಫೈಂಡ್ ಔಟ್ ಮಾಡ್ಕೋಬೇಕಾಗಿರ್ತೈತಿ. ಸೊ ಅವಾಗ ಹೆಂಗೆ ಮಾಡ್ಕೋಬೇಕು? ಆ್ಯಂಗಲ್ ನಾವು ಮೀಟರ್ ಆಗಿ ಬರ್ತಿತ್ತು, ಕೆ ಜಿ ಆಗಿ ಬರ್ತಿತ್ತು. ವಿ ಕಾಂಟ್ ರೈಟ್ ಈಸಿಲಿ, ನಮ್ಗೊಂದು ಎಕ್ಸಾಕ್ಟ್ ಸ್ಟ್ಯಾಂಡರ್ಡ್ ಇಲ್ಲ ಅದಕ್ಕೆ. ಸೊ ಅದಕ್ಕೆ ನಾವು ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ಹೇಳಿ ಒಂದು ಫೈಂಡ್ ಔಟ್ ಮಾಡ್ಕೊಂಡು, ಆ ಸಪ್ಲಿಮೆಂಟರಿ ಯೂನಿಟ್ ಯಾವಪ್ಪ ಅಂದ್ರೆ ಒನ್ ಈಸ್ ಪ್ಲೇನ್ ಆಂಗಲ್, ಅಂದರ್ ಒನ್ ಈಸ್ ಸಾಲಿಡ್ ಆಂಗಲ್ ಅಂತ ಕರಿತೀವಿ. ನಂಬರ್ 1 ಈಸ್ ಪ್ಲೇನ್ ಆಂಗಲ್, another one is solid angle. These two are called supplementary units. You can ಕರಿತವ್ರಿ supplementary units ಅಂತ ಕರಿತಾವ. ಕ್ವೆಶ್ಚನ್ ಕೇಳ್ತಾರೆ 2 mark ಒಳಗೆ. So write what are the supplementary units? These two are the supplementary units. ಯಾವ plane angle, another one is solid angle. Plane angle in the sense ಇದು ಬೋರ್ಡ್ ಅದರಿ, ಇದೊಂದು ಲೈನ್ ಅದ, you have to know one can angle extra. That is what the plane act only. It is in 2 dimension. Board ಏನಪ್ಪ ಅಂದ್ರೆ 2 dimension ಅಲ್ಲ, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಬಹುದು ಆಂಗಲ್ ಎಷ್ಟಿದೆ ಅಂತ ಹೇಳಿ. ಹೌದಾ? ಇಲ್ಲೊಂದು ಲೈನ್ ಅದ, ಹೌದಾ, 30 ಡಿಗ್ರಿ, 50 ಡಿಗ್ರಿ, 90 ಡಿಗ್ರಿ. ದಿಸ್ ಇಸ್ ಇನ್ ಪ್ಲೇನ್. ಏನಿದೆ? ಪ್ಲೇನ್ ಅದ. ಸೊ ಈ ಪ್ಲೇನ್ ಆಂಗಲ್ ಅನ್ನ ಎಷ್ಟರೊಳಗೆ ಅಳಿತೀವಪ್ಪ ಅಂತಂದ್ರೆ ನಾವು ರೇಡಿಯನ್ ಒಳಗೆ ಅಳಿತೀವಿ. ಎಷ್ಟರೊಳಗೆ? ರೇಡಿಯನ್. ಸೊ ಯೂನಿಟ್ ಆಫ್ ಪ್ಲೇನ್ ಆಂಗಲ್ ಇಸ್ ರೇಡಿಯನ್. RAD ಅಂತ ಬರೀತೀವಿ. ದಿಸ್ ಇಸ್ ವಾಟ್ ದ ಸಿಂಬಲ್. ಇದೇನ್ರಿ ಬೇಸಿಕ್ ಯೂನಿಟ್ ಅಂತ ಕರಿತೀವಿ. ವಾಟ್ ಇಸ್ ದಟ್? ರೇಡಿಯನ್. ಅಂಡ್ ಸಿಂಬಲ್ is RAD ಅಂತ ಬರೀತೀವಿ. ಇನ್ ಸಾಲಿಡ್ ಆಂಗಲ್ ಅಂದ್ರೆ ಈಗ ಸಾಲಿಡ್ ಆಂಗಲ್ ಇನ್ ದ ಸೆನ್ಸ್, ಈಗ ಯಾರಾದ್ರೂ ಬರ್ತ್ಡೇ ಮಾಡ್ಬೇಕಾದ್ರೆ ಮ್ಯಾಲ ಕ್ಯಾಪ್ ಇರ್ತಾವ ಗೊತ್ತಾ, ಹಿಂಗ್ ಶೇಪ್ ಆಗಿರ್ತದೆ. ಹೆಂಗೆ ಇರ್ತದಪ್ಪ ಅಂತ ಇದೇ ಥರ ಇರ್ತೈತಿ, ಬಟ್ ಈ ಶೇಪ್ ಇರ್ತದೆ. ಇಲ್ಲಿ ನೋಡ್ಕೊಂಡು ಕ್ಯಾಪ್ ಇರ್ತದೆ. ಅರ್ಥಾತ್ ಬರ್ತ್ಡೇ ಕ್ಯಾಪ್ಗಳು ಬರ್ತಾವತ್ರಿ. ಸೊ ಅದನ್ನ ನೋಡಿದ್ರೆ ಒಳಗೆ ಒಂದು ಆಂಗಲ್ ಕಾಣ್ತೈತೆ, ರೌಂಡ್ ಶೇಪ್ದಾಗ ಕಾಣ್ತೈತೆ. ವಾಟ್ ವಿಲ್ ಬಿ ದ ಆಂಗಲ್? ಹೌದಲ್ಲ? ಈಗ ಚುರುಮುರಿ ತಿನ್ಬೇಕಾದ್ರೆ ಬೇಳದ ಹಾಕಿ ಕೊಡ್ತಾರೆ ಗೊತ್ತಾ, ಬೇಳದ ಹಾಕಿ ಕೊಡ್ತಾರೆ, ಒಂದು ಶೇಪ್ ಕೊಡ್ತಾರೆ. ಹೌದಾ? ಅದಕ್ಕೆ ಅಂತ ಕರಿತೀವಪ್ಪ ಅಂದ್ರೆ ನಾವು ಸಾಲಿಡ್ ಆಂಗಲ್ ಅಂತ ಕರಿತೀವಿ. ಸೊ ಅದರ ನಡುವಾಗಿ ಆಂಗಲ್ ಹೆಂಗೆ ಫೈಂಡ್ ಔಟ್ ಮಾಡ್ಕೋಬಹುದು? ಹೌದಾ? ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ಕೋಬಹುದು? ಅದ್ರ ಜೊತೆಗೆ ಅದಕ್ಕೆ ಯೂನಿಟ್ ಏನ ಅನ್ನೋದನ್ನು ನೋಡೋದು. ಹೆಂಗೆ ಫೈಂಡ್ ಔಟ್ ಮಾಡ್ಕೋಬೇಕಂತಂದ್ರೆ ನಮ್ಮಲ್ಲಿ ಎಕ್ಸ್ಪೆರಿಮೆಂಟ್ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ತೋರಿಸ್ತೀವಿ. ಸಾಲಿಡ್ ಆಂಗಲ್ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕಾದ್ರೆ ಹೆಂಗೆ ಇಂಟರ್ನಲ್ ಡಯಾಮೀಟರ್ ತಗೋಬಹುದು ಅಂತ ನೋಡ್ತೀವಿ. ಹೌದಾ? ಅಂತ ತೋರಿಸ್ತೀನಿ ನಾನು. ಸೊ ಮೊದಲು ಏನು ನೋಡೋದಪ್ಪ, ಈ ಸಾಲಿಡ್ ಆಂಗಲ್ಗೆ ಯೂನಿಟ್ ಏನು ಬರ್ತೈತಿ, ಏನು ಬರ್ತದಪ್ಪ ಅಂತ ಸ್ಟೆರಿಡಿಯನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟೆರಿಡಿಯನ್. ಇಸ್ ಇಟ್ ಕ್ಲಿಯರ್? ಸೊ ಇಟ್ಸ್ ಸಿಂಬಲ್ ಇಸ್ STAD. Is it clear? So these two are the STR SR. This is what the symbol of the solid angle. So these two are called supplementary units ಅಂತ ಕರಿತೀವಿ. Okay, these are 7 fundamental units. What are those? Length, mass, time, temperature, electric current, luminous intensity, amount of substance. And supplementary units are plane angle, solid angle, and its unit is radian and stereo. So this is enough now. Okay, now next class ಒಳಗೆ ಡಿರೈವ್ಡ್ ಯೂನಿಟ್ಸ್ ಅಂದ್ರೆ ಏನು, ಹೆಂಗೆ ಡಿರೈವ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತದೆ ಯಾವುದು? ಸೊ ಲೆಟ್ ಅಸ್ ಸ್ಟಾಪ್ ಹಿಯರ್. ಸೊ ಒಂದೇನು ಇವೆಲ್ಲ ನೆನಪಿಟ್ಕೊಳ್ರಿ, ಬರ್ಕೊಳ್ರಿ. ಓಕೆ, ಸ್ಕ್ರೀನ್ ಶಾಟ್ ತಗೊಳ್ಳೋದು, ಬರ್ಕೊಳ್ರಿ. ಏನಾದರೂ ಪ್ರಾಬ್ಲಮ್ ಇದ್ರೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು.